ಸೊ ನಿಮ್ಗೆ ನೆಗೆಟಿವ್ ಶೇಡ್ ಅಲ್ಲಿ ನಿಮ್ಮ ಜನ ಗುರುತಿಸಕ್ ಇಷ್ಟಪಡ್ತಾರಾ ಅಥವಾ ಬೇರೆ ಇನ್ನೊಂದು ಜಾನರ್ ಬೇಕು ಅನ್ನೋದೇನಾದ್ರೂ ಡಿಮ್ಯಾಂಡ್ ಇದೆಯಾ? ಆಕ್ಚುಲಿ ಜನ ನಾನು ಏನ್ ಯಾವ್ದೇ ಒಂದು ಪಾತ್ರ ಮಾಡಿದ್ರು ಇಷ್ಟಪಟ್ಟಿದ್ದಾರೆ ಯಾವಾಗ್ಲೂ. ಬಟ್ ನನಗೆ ಪರ್ಸನಲ್ ಆಗಿ ಐ ಲವ್ ನೆಗೆಟಿವ್ ಟು ಪರ್ಫಾರ್ಮ್. ಯಾಕಂದ್ರೆ ನೆಗೆಟಿವ್ ಅಲ್ಲಿ ನಿಮ್ಗೆ 2 ಶೇಡ್ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಕೆಲವೊಂದ್ ಕಡೆ ಒಳ್ಳೆಯ ರೀತಿನೂ ಪರ್ಫಾರ್ಮ್ ಮಾಡ್ಬೇಕಾಗುತ್ತೆ, ಬಟ್ ಕೆಲವೊಂದ್ ಕಡೆ ನೆಗೆಟಿವ್ ಆಗೂ ಇರ್ಬೇಕಾಗುತ್ತೆ. ಅಂಡ್ ಇಟ್ ಇಸ್ ವರ್ಸಟಾಲಿಟಿನ ತೋರಿಸಬಹುದು. ನೆಗೆಟಿವ್ ನನಗೆ ಇಷ್ಟ ಆಗುತ್ತೆ ಅಂಡ್ ಕಾಮಿಡಿ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಸೊ ಇದೆರಡನ್ನ ಯಾವ ಆರ್ಟಿಸ್ಟ್ ಮಾಡ್ತಾರೋ ಅವ್ರು ಯಾವ ಪಾತ್ರನ ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ಮಾತಿದೆ. ಎಸ್, ಎಕ್ಸಾಕ್ಟ್ಲಿ. ಯಾಕಂದ್ರೆ ಕಾಮಿಡಿಲೂ ಕೂಡ ನೀವು ಸಿಕ್ಕಾಬಿಡೋದಕ್ಕೆ ಸೂಟ್ ಆಗ್ತದೆ. ನಾನು ಇದನ್ನ ಕಾಂಪ್ಲಿಮೆಂಟ್ ಮಾಡ್ಬೇಕು ಅಂತ ಇದೆ, ಬಟ್ ಯು ಸೆಡ್ ಲೈಕ್ ಇಲ್ಲ, ಆಬ್ವಿಯಸ್ಲಿ ಒಂದ್ ಕಡೆ ನೀವು ನೆಗೆಟಿವ್ ಶೇಡು ಖಡಕ್ ರೋಲ್ ಆಗಬಹುದು. ಸೊ ಖದರ್ ಆಗಿ ನೀವು ಆಕ್ಟ್ ಮಾಡುವಂತ ಟ್ಯಾಲೆಂಟು ಇದೆ, ಮತ್ತೊಂದ್ ಕಡೆ ಕಾಮಿಡಿ ಟೈಮಿಂಗ್ ಸಖತ್ತಾಗಿದೆ, ಪಂಚಿಂಗ್ ಎಲ್ಲ. ಸೊ ಹಾಗಾಗಿ ಈ ಒಂದು ಕೈಂಡ್ ಆಫ್ ಒಂಥರ ವರ್ಸಟೈಲ್ ಆಕ್ಟರ್ಸ್ ಅಂತಾನೆ ನಾವು ಕನ್ಸಿಡರ್ ಮಾಡಬೇಕು. ಬಟ್ ನವ್ ಡೇಸ್ ಇವತ್ತು ನಿಮ್ಮಲ್ಲಿರುವಂತ ಒಂದು ಕಲೆಗೆ ಸರಿಯಾದಂತ ಮನ್ನಣೆ ಸಿಕ್ಕಿದ್ಯಾ? ಪ್ಲಾಟ್ಫಾರ್ಮ್ ಸಿಕ್ಕಿದ್ಯಾ ಅಥವಾ ಅದನ್ನ ನೀವು ಬಳಸ್ಕೊಂಡಿಲ್ವಾ? ಇಲ್ಲ, ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ. ವೈ? ರೀಸನ್, ನಾನು ಯಾವ ಒಂದು ವ್ಯಕ್ತಿಗಳ ಮೇಲೆ ಅಥವಾ ಸಂಸ್ಥೆಗಳ ಮೇಲೆ ಅದನ್ನ ಬ್ಲೇಮ್ ಹಾಕೋದಕ್ಕಾಗಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾಗಿದೆ ಅಂತಂದ್ರೆ ಇವಾಗ ದೊಡ್ಡ ಪ್ರೊಡಕ್ಷನ್ ಅಂತ ಅನ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು PRK ಪ್ರೊಡಕ್ಷನ್ ಅಥವಾ ಯಾವ್ದೋ ದೊಡ್ಡ ಪ್ರೊಡಕ್ಷನ್, ಅಲ್ಲಿಗೆ ನಾವು ರೀಚ್ ಆಗ್ಬೇಕು ಅಂತಂದ್ರೆ ಗೊತ್ತಿಲ್ಲ. ದೊಡ್ಡ ಪ್ರೊಡಕ್ಷನ್ಗೂ ತುಂಬಾ ಪರ್ಫಾರ್ಮ್ ಮಾಡ್ಬೇಕು ಆಸೆ ಪ್ಯಾಷನ್ ಇಟ್ಕೊಂಡ್ರು ಆರ್ಟಿಸ್ಟ್ಗೂ ಬ್ರಿಡ್ಜೇ ಇಲ್ಲ. ಕೆಲವೊಂದಷ್ಟು ಮ್ಯಾನೇಜರ್ಗಳಿದ್ದಾರೆ, ಬಟ್ ಅವರೆಲ್ಲ ಎಷ್ಟು ಮಟ್ಟಿಗೆ ಕ್ಯಾಸ್ಟ್ ಮಾಡ್ತೀರಾ ಅದ್ ನಂಗೆ ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ಪ್ರೊಡಕ್ಷನ್ಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಆರ್ಟಿಸ್ಟ್ ಬೇಕಾಗಿರುತ್ತೆ, ಬಟ್ ಅವ್ರಿಗೆ ಏನ್ ಗೊತ್ತಿರುತ್ತೆ ನಾನ್ ಯಾವ ಮೂಲೆಯಲ್ಲಿ ಇದೀನಿ ಅಂತ. ಈವನ್ ನನಗೆ ಹೇಗೆ ಗೊತ್ತಿರುತ್ತೆ ನಾನ್ ಹೇಗೆ ಅಲ್ಲಿ ಹೋಗ್ಬೇಕು ಅನ್ನೋದು. ಸೊ ಐ ಥಿಂಕ್ ಕಾಸ್ಟಿಂಗ್ ಕಂಪನಿಗಳು ಇನ್ನೂ ಜಾಸ್ತಿ ಆಗ್ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಹಂಗಾಗಿ ಅರ್ಹತೆ ಇರೋರಿಗೆ ಕೆಲಸ ಸಿಗೋದು ಕಡಿಮೆ ಆಗಿದೆ. ಸೊ ಕೊರಗಿದ್ಯಾ ಏನಾದ್ರು? ನಾನು ಈ ತುಂಬಾ ಕೊರಗಿದೆ. ಒಂದು ಕಲಾವಿದನಿಗೆ ಅವನಿಗೆ ಇಷ್ಟ ಆದಂತ ಪಾತ್ರ ಮಾಡೋವರೆಗೂ ಅವನಿಗೆ ಕೊರಗಿದ್ದೇ ಇರುತ್ತೆ ಯಾವಾಗ್ಲೂ. ಇಟ್ ಇಸ್ ಎಂಡ್ಲೆಸ್ ಅಂತಾನೆ ಹೇಳ್ಬೋದು. ನಾನಿವಾಗ ಹೇಳ್ತಿರೋಂತ ಮಾತು ಎಷ್ಟೊಂದ್ ಜನ ಕಲಾವಿದರಿಗೆ ರಿಲೇಟ್ ಆಗ್ಬೋದು. ಅಂದ್ರೆ ಇವಾಗ ಸಿಗುತ್ತೆ ನಮ್ ಚಾನ್ಸು, ಇಲ್ಲೇನೋ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ, ಬ್ರೇಕ್ ಸಿಗುತ್ತೆ ಅಂತೆಲ್ಲ ಕಾಯ್ಕೊಂಡು ಬೇಸತ್ತು ಹೋಗಿ ಇಂಡಸ್ಟ್ರಿನ ಬಿಟ್ಟು ಹೋಗಿ ಬೇರೆ ಒಂದು ಬಿಸ್ನೆಸ್ ಮಾಡ್ಕೊಂಡು ಜೀವನ ಮಾಡಿರೋರು ಇದಾರೆ. ಸೊ ಹಂಗಾಗಿ ಅದು ಕೊರಗು ಇದ್ದೇ ಇರುತ್ತೆ. ಓಕೆ, ಹಾಗಾದ್ರೆ ಒಂದು ಲೆವೆಲ್ಗೆ ಈ ಫ್ರಸ್ಟ್ರೇಷನ್, ಈ ಬೇಸರ ಅನ್ನೋದೇನಾದ್ರೂ ನಿಮ್ಮನ್ನ ಅತಿರೇಕವಾಗಿ ಕಾಡ್ದಾಗ ನೀವೇನಾದ್ರೂ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಎಸ್, ನನ್ಗೆ ಬೇಡ ಈ ಇಂಡಸ್ಟ್ರಿ, ಬೇರೆ ಏನಾದ್ರು ಮಾಡ್ಬೇಕು ಅನ್ನೋದು ಒಂದು ಐಡಿಯಾಸ್ ನಿಮ್ಮಲ್ಲಿ ಇದೆಯಾ? ಹಂಗ್ ಮಾಡ್ಕೊಂಡಾಗ ಎಲ್ಲ ಏನಾಗಿದೆ ಅಂತಂದ್ರೆ ಡೆಸ್ಟಿನಿ ಅಥವಾ ಗಾಡ್ ಮತ್ತೆ ನೆನ್ಸುತ್ತೆ ಇಲ್ಲ ನೀನ್ ಇಲ್ಲೇ ಇರ್ಬೇಕು ಅಂತ. ಬಟ್ ಐ ಡೋಂಟ್ ನೋ ಎಲ್ಲಿ ಯಾವ ಪ್ರಾಜೆಕ್ಟ್ ಕಚ್ಕೊಳ್ಳುತ್ತೆ ಅಥವಾ ಯಾವ್ದು ಲೈಮ್ ಲೈಟ್ ಹೋಗುತ್ತೆ ಅದು ನಂಗೆ ಗೊತ್ತಿಲ್ಲ. ಬಟ್ ಐ ಬಿಲೀವ್ ಲಕ್ ಮ್ಯಾಟರ್ಸ್ ಅ ಲಾಟ್ ಅಂತ. ಯಾಕಂತಂದ್ರೆ ಒಳ್ಳೆ ಲುಕ್ಸ್ ಇಲ್ದೇ ಇರೋರು, ಪರ್ಫಾರ್ಮೆನ್ಸ್ ಇಲ್ದೇ ಇರೋರು, ಯಾರಾದ್ರೂ ಒಂದು ಪ್ರಶ್ನೆ ಕೇಳಿದಾಗ ಮೆಚ್ಯೂರ್ಡ್ ಆಗಿ ಆನ್ಸರ್ ಮಾಡಕ್ ಬರ್ದೇ ಇರೋರೆಲ್ಲ ಇವಾಗ ಟಾಪ್ ಅಲ್ಲಿ ಇದಾರೆ, ಟಾಪ್ ಹೀರೋಗಳ ಜೊತೆ ಮಾಡ್ತಿದ್ದಾರೆ. ಸೊ ಅವಾಗ ನನ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಅದೃಷ್ಟ ಇದ್ರೆ ಯಾರು ಏನ್ ಬೇಕಾದ್ರೂ ಆಗ್ಬೋದು ಅಂತ ಅನ್ಸುತ್ತೆ. ಸೊ ಕಲೆ ಜೊತೆಗೆ ಅದೃಷ್ಟನು ತುಂಬಾನೇ ಮ್ಯಾಟರ್ ಆಗುತ್ತೆ. ಹಾಗಾದ್ರೆ ಲಕ್ ಎಷ್ಟು ಪರ್ಸೆಂಟೇಜ್ ಇರ್ಬೇಕು, ಟ್ಯಾಲೆಂಟ್ ಎಷ್ಟು ಪರ್ಸೆಂಟೇಜ್ ಇರ್ಬೇಕು ಅನ್ನೋದು ನಿಮ್ಮ ಒಂದು? ಟ್ಯಾಲೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಲಕ್ ಇರ್ಬೇಕು. ಸತ್ಯ ಮಾತದು. ಈಗ ಟ್ಯಾಲೆಂಟ್ ಇಲ್ದಿರೋರೆ ನಿಮ್ಗೆ ಅಬ್ಸರ್ವ್ ಮಾಡಿದ್ರೆ ಟಾಪ್ ಅಲ್ಲಿ ಇರೋದು.